ಆರಾಮ ಒಂದು ಟೈಮ್ ನೋಡ್ಬೇಕು ಸರ್, ಚೆನ್ನಾಗಿದೆ. ನಮ್ಮ ಹೆಸರಿಗೆ ತಮಿಳ್ ಸರ್, ನಮ್ಮ ಆರಾಮಿದೆ ಕನ್ನಡ ಚೆನ್ನಾಗಿದೆ ಪಿಕ್ಚರ್, ನೋಡ್ಬೋದು. ಚೆನ್ನಾಗಿದೆ ಸೂಪರ್. ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಡೈರೆಕ್ಷನು, ಸಂಭಾಷಣೆ, ದೇಶದ ಕಾಮಿಡಿ ಚೆನ್ನಾಗಿದೆ. ಆಗ ಮನುಷ್ಯನಿಗೆ ಬೇಕಾಗಿ ಪ್ರತಿಯೊಂದು ಇದೆ. ಆದರೆ ಹೀರೋ ಹೀರೋಯಿನ್ ಕೊನೆಗೆ ಸೇರಬೇಕಾಗಿತ್ತು. ಹೀರೋ ಆಕಸ್ಮಿಕವಾಗಿ ಇದರಲ್ಲಿ ಡೆತ್ ಆಗಿಬಿಡ್ತಾರೆ. ತುಂಬ ಚೆನ್ನಾಗಿದೆ ಮೂವಿ. ಆದರೆ ಇಬ್ಬರು ಸೇರಿದರೆ ಆ ಕಥೆಗೊಂದು ಅರ್ಥಪೂರ್ಣವಾಗಿರೋದು ಅಂತ ನಮ್ಮ ಅಭಿಪ್ರಾಯ. ಸೂಪರ್. ಏನು ಇಷ್ಟ ಆಯಿತು ನಿಮಗೆ? ಸ್ಟೋರಿ ಇಷ್ಟ ಆಯಿತು. ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸ್ಟೋರಿ ಚೆನ್ನಾಗಿದೆ ಸರ್. ಪರವಾಗಿಲ್ಲ ಸರ್, ಸ್ವಲ್ಪ ನೋಡ್ಬೋದು. ಏನು ಇಷ್ಟ ಆಯಿತು? ಲವ್ ಸಬ್ಜೆಕ್ಟು, ತಾಯಿ ಸೆಂಟಿಮೆಂಟು ನೋಡ್ಬೋದು. ಥ್ಯಾಂಕ್ ಯು. ಹೊಸ ಪ್ರಯತ್ನ ತುಂಬ ಚೆನ್ನಾಗಿದೆ, ಒಳ್ಳೆ ಲವ್ ಸ್ಟೋರಿ ಇದೆ, ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ತುಂಬ ಒಳ್ಳೆ, ಫಸ್ಟ್ ಟೈಮ್ ಅಂತಕ್ಕಂಥ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೋದು, ಏನು ಮೋಸ ಇಲ್ಲ. ತುಂಬ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ಸರ್ ನಿಮಗೆ ಸಿನಿಮಾದಲ್ಲಿ? ಸ್ಟೋರಿನೇ ಇಷ್ಟ ಆಯಿತು, ಸಾಂಗ್ ಒಂದು ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ನಿಮಗೆ? ಪಿಕ್ಚರ್ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿತ್ತು. ಹೀರೋ ಹೀರೋಯಿನ್ ಆ್ಯಕ್ಟಿಂಗ್ ಎಲ್ಲ ಹೇಗಿದೆ? ಹೀರೋ ಚೆನ್ನಾಗಿತ್ತು, ಹೀರೋ ಒಳ್ಳೆ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಇಟ್ಕೊಂಡು ಈ ಸಿನಿಮಾ ರೆಡಿಯಾಗಿದೆ. ಆಡಿಯನ್ಸ್ ಗಮನನ ಆ ಕಡೆ ಈ ಕಡೆಗೆ ಹೋಗದಂಗೆ ಕಟ್ಟೆ ಹಾಕ್ತಕ್ಕಂಥ ಸಿನಿಮಾ ಇದು. ನಿಜವಾಗ್ಲೂ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊತೀನಿ, ದಯವಿಟ್ಟು ಈ ಸಿನಿಮಾನ ಪ್ರಚಾರ ಮಾಡಿ. ನೀವು ಸಿನಿಮಾ ನೋಡಿದ್ದೀರಿ, ಈ ರಿವ್ಯೂನ ದಯವಿಟ್ಟು ನೀವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ನಿಮ್ಮ ಚಾನಲ್ಗಳಲ್ಲಿ ಹಾಕ್ಕೊಂಡು ಈ ನಮ್ಮ ಕಿರಿಕ್ ಸಿನಿಮಾಗೆ ಬಂದವ್ರಿಗಂತೂ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ಖುಷಿಪಟ್ಟು ನಕ್ಕು ಒಂದು ಖುಷಿಪಟ್ಟೆ ಇಲ್ಲಿಂದ ಹೋಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಸಿನಿಮಾನ ಪ್ರಚಾರ ಮಾಡಿ, ಜನಕ್ಕೆ ಮುಟ್ಟಿಸೋ ಥರ ಮಾಡಿ. ಅವರು ಕಮೆಂಟ್ಸನ್ನು ಕೇಳಿ ಇನ್ನೂ ಜನನ ಥಿಯೇಟ್ರಿಗೆ ಕರ್ಕೊಂಡು ಬನ್ನಿ. ನಮಸ್ಕಾರ. ಫಸ್ಟ್ ಡೇ ಫಸ್ಟ್ ಶೋ ನೋಡೋದ್ರಲ್ಲೇ ಒಂದು ಮಜಾ ಇರುತ್ತೆ. ನಮ್ಮ ಡಾರ್ಲಿಂಗ್ ರವಿ ಶೆಟ್ಟಿ ಅವರು ಮೊಟ್ಟ ಮೊದಲನೇ ಬಾರಿಗೆ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಎಲ್ಲೂ ಕೂಡ ಇದು ಹೊಸಬ್ರ ತಂಡ ಮಾಡಿದೆ ಅಂತ ಅನಿಸಲ್ಲ. ಅಷ್ಟರ ಮಟ್ಟಿಗೆ ಅಷ್ಟು ಚೆನ್ನಾಗಿ ನೀಟಾಗಿ ಎಮೋಷನ್ ಆಗಿರ್ಬೋದು, ಲವ್ ಸೆಂಟಿಮೆಂಟ್ ಆಗಿರ್ಬೋದು, ಎಲ್ಲನೂ ನೀಟಾಗಿ ಸರಿದೂಗಿಸ್ಕೊಂಡು ಹೋಗಿದ್ದಾರೆ ನಮ್ಮ ನಾಗ್ತಿಹಳ್ಳಿ ಗಂಗಾಧರ್ ಗೌಡ ಅವರು. ಹಾಗೆ ಕ್ಯಾಮ್ರಾ ವರ್ಕ್ ಜೊತೆಗೆ ಒಂದು ಪಾತ್ರನೂ ಮಾಡಿದ್ದಾರೆ ನಮ್ಮ ಕೀರ್ತಿವರ್ಧನ್ ಅವರು, ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರಗಳು ಅಷ್ಟೇ, ಎಲ್ಲರೂ ಹೊಸಬ್ರು ಅಂತ ಎಲ್ಲರೂ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ದಯಮಾಡಿ ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡೋದ್ರ ಮುಖಾಂತರ ದಯಮಾಡಿ ಹೊಸ ತಂಡಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.